ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು. ಈ ದೇಶದಲ್ಲಿರುವಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಸಣ್ಣ ಸಣ್ಣ ಸಮುದಾಯದವರು ತಮಗೆ ಸಮಾಜದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಅಸಹಾಯಕ ಸಮುದಾಯಗಳಿಗೆ ಹೊಸ ಶಕ್ತಿಯನ್ನು ಕೊಟ್ಟಿದೆ ಅಂತೇಳಿ ನಮ್ಮೆಲ್ಲರ ಭಾವನೆ. ಕೇಂದ್ರ ಸರ್ಕಾರದ ಜನಗಣತಿ ಮತ್ತು ಜಾತಿ ಗಣತಿಯನ್ನು ಇಡೀ ದೇಶದ ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಸಮುದಾಯದವರು ಒಟ್ಟಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಿಖರವಾದ ಅಂಕಿಸಂಖ್ಯೆಗಳಿಷ್ಟು, ಪ್ರತಿ ಜಾತಿವಾರು ಇರುವಂಥ ವಿವರಗಳೆಷ್ಟು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಶಕ್ತಿ ಇಲ್ಲದಿರುವಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಮತ್ತು ಸಮಬಾಳು ಸಮಪಾಲಿಗೆ ಅವಕಾಶಗಳಾಗುತ್ತೆ ಅಂತೇಳಿ ನಂಬಲಾಗಿದೆ. ಜಾತಿ ಜನಗಣತಿಯನ್ನು ಇಡೀ ಭಾರತದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಹೇಳಿ ಈ ಜಾತಿ ಜನಗಣತಿಯನ್ನು ಸ್ವಾಗತ ಮಾಡ್ತೇವೆ. ಸಿದ್ದರಾಮಯ್ಯನವರು ಕೂಡ ಸ್ವಾಗತಿಸಿದ್ದಾರೆ. ಆದರೆ ಈಗಾದರೂ ಗೊತ್ತಾಯ್ತಲ್ಲ ನಿಮಗೆ ಇದರ ಮಹತ್ವ. ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದ್ರ ಹಿನ್ನೆಲೆಯನ್ನು ತಾವು ಗಮನಿಸಬೇಕು. ಏನಾಗಿದೆ ಅಂತ ಹೇಳಿದರೆ, ಇಲ್ಲಿವರೆಗೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಜನಗಣತಿ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ಮಾಡಿದ್ದಾರೆ. ಅವರಿಂದೂ ಕೂಡ ಜಾತಿ ಗಣತಿ ಅಂತ ಹೇಳಿರಲಿಲ್ಲ. ಅದ್ರ ಜೊತೆಲಿ ಜಾತಿಯನ್ನು ನಮೂದಿಸಿದ್ದಾರೆ. ಈಗ ಮಾತಾಡುವಾಗ ಜಾತಿ 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 ಅನ್ನೋದು ಬಿಟ್ಟರೆ ಅವರ ಅಧಿಕೃತ ಆದೇಶದಲ್ಲಿ ಜನಗಣತಿ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಇರುವಂಥ ಒಂದು ಆದೇಶ ಅದು. ಅದರ ಹಿನ್ನೆಲೆಯಲ್ಲಿ ನಾವು ಜಾತಿ ಗಣತಿಯನ್ನು ಕ್ರೋಢೀಕರಿಸಿಕೊಂಡು ಜಾತಿ ಗಣತಿ ಅಂತೇಳಿ ಉಲ್ಲೇಖ ಮಾಡಲಾಗಿತ್ತು. ಕರ್ನಾಟಕದಲ್ಲಿರುವಂಥ ಜನಗಣತಿ ಯಾನೇ ಜಾತಿ ಗಣತಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ನಡೆದದ್ದು ಬಿಟ್ಟರೆ ಅದರ ಪ್ರಕಟಣೆಯೋ, ಅದರ ಮೇಲೆ ಕ್ರಮವೋ, ಅದರ ಮೇಲೆ ನಿರ್ಧಾರವೋ ಏನೂ ಆಗಿಲ್ಲ. ಕುರ್ಚಿ ಗಂಡಾಂತರ ಬಂದಾಗಲೆಲ್ಲ ಜಾತಿ ಗಣತಿಯನ್ನು ಈಗ ತರ್ತೇವೆ, ಜಾರಿ ಮಾಡ್ತೇವೆ ಅನ್ನುವಂಥ ವ್ಯವಸ್ಥೆಗಳಿತ್ತು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ನಿರ್ದೇಶನ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಪುನಃ ಅದನ್ನು ಹಿಡ್ಕೊಂಡು ಏನು ಪ್ರಯೋಗ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದೆ. ಸಿದ್ದರಾಮಯ್ಯನವರು ಇದು ಸ್ವಾಗತ ಮಾಡುವುದು ಅನಿವಾರ್ಯವಾಗಿತ್ತೆ ಅಂತ ನಾನು ಭಾವಿಸ್ತೇನೆ. ಒಟ್ಟಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನು ಅಥವಾ ಜನಗಣತಿಯನ್ನು ಹಿಡ್ಕೊಂಡು ನಾವು ಈಗ ಬಿಡ್ತೇವೆ, ಇನ್ನೊಂದು ಸಮಯ ಬಿಡ್ತೇವೆ ಅಂತೇಳಿ ಎಲ್ಲರನ್ನು ಹೆದರಿಸುವಂಥ ಪರಿಪಾಠ ನಿಂತು ಬಿಡ್ತು. ಇಡೀ ದೇಶದಲ್ಲಿ ಹೊಸ ಸಂಚಲನ, ಹೊಸ ಭಾವನೆ, ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ, ಸಣ್ಣ ಸಣ್ಣ ಸಮುದಾಯದವರಿಗೆ ನರೇಂದ್ರ ಮೋದಿ ಅವರು ಮಾಡಿರುವಂಥ ಜಾತಿ ಗಣತಿ ಹೊಸ ಶಕ್ತಿಯನ್ನು ಕೊಡ್ತದೆ ಅನ್ನುವಂಥ ಉತ್ಸಾಹ ಇದೆ. ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ನನ್ನ ಯೋಚನೆ. ಚುನಾವಣೆ ಉದ್ದೇಶ ಅಂತ ಹೇಳ್ತಾರೆ. ಜಾತಿ ಗಣತಿ ಮೂಲಕ ಜಾತಿಯನ್ನು ಒಡೆಯುವ, ವಿಭಜನೆ ಮಾಡುವ ಕ್ರಮ ಅದು ಇದು ಅಂತ ಹೇಳಿ ನಿರಂತರವಾಗಿ ಬಿಜೆಪಿ ಟೀಕೆ ಮಾಡ್ತಾ ಇದ್ರು. ಈಗ ರಾಹುಲ್ ಗಾಂಧಿ 1 ವರ್ಷದಿಂದ ಆಗ್ರಹ ಮಾಡ್ತಾ ಇದ್ರು. ಕೊನೆಗೂ ಕೇಂದ್ರ ಸರ್ಕಾರ ಅಲ್ಲ, ಈಗ ರಾಹುಲ್ ಗಾಂಧಿ ಅವರು ಆಗ್ರಹ ಮಾಡ್ತಾ ಇರೋದು ಸತ್ಯ. ಅವರದ್ದೇ ಸರ್ಕಾರ ಇರೋ ರಾಜ್ಯದಲ್ಲಿ ಏನೂ ಮಾಡಲಿಲ್ಲ ಅನ್ನೋದು ಸುಳ್ಳ. ಹಾಗಾಗಿ ಅವರದ್ದು ಕೂಡ ಒಂದು ರಾಜಕಾರಣಕ್ಕೆ ಒಂದು ಭಾಗವಾಗಿ ಅವರ ಬೇಡಿಕೆಗಳು, ಹೇಳಿಕೆಗಳಿತ್ತು. 10 ವರ್ಷಗಳಿಂದ ನೆನಗುರಿಗೆ ಬಿದ್ದಿರುವಂಥ ಕರ್ನಾಟಕದ ಆರ್ಥಿಕ ಶೈಕ್ಷಣಿಕ ಅರ್ಥಾತ್ ಜಾತಿ ಗಣತಿ ಬಗ್ಗೆ ಏನೂ ನಿರ್ಧಾರವನ್ನು ಕೈಗೊಳ್ಳದೆ ಈಗ ನೀವು ಕೇಂದ್ರ ಸರ್ಕಾರ ಮಾಡಿದ ನಂತರ ನಾವು ಮಾಡಿದೆವು ಅಂತ ಹೇಳುವಂಥ ಭಾವನೆಗಳು ಸರಿಯಲ್ಲ. ಮತ್ತು ಈ ಕರ್ನಾಟಕದಲ್ಲಿ ನಡೀತಿರುವಂಥ ಈ ಜಾತಿ ಗಣತಿ ಹೆಸರಿನಲ್ಲಿರುವಂಥ ವಿವಾದಕ್ಕೆ ಒಂದು ರೀತಿಯಲ್ಲಿ ಪರಿಹಾರ ಆಗಿದೆ ಗೊಂದಲ ಅಂತ ನನಗನ್ಸುತ್ತೆ. ಬಿಹಾರ ಚುನಾವಣೆಯ ಉದ್ದೇಶ, ಚುನಾವಣೆ ಇದರಲ್ಲಿರುವಾಗ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಭಾರತದಂಥ ಒಂದು ದೊಡ್ಡ ದೇಶದಲ್ಲಿ ಯಾವುದೋ ಒಂದು ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಲ್ಲ. ದೇಶದ ಸಾಮಾನ್ಯ ಜನರ ಮತ್ತು ಸಣ್ಣ ಸಣ್ಣ ಸಮುದಾಯದವರ ಮೇಲಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರನ್ನ ಒಟ್ಟು ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದಾಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದೆ. ಜನರದ್ದು ಆಗ್ರಹ ಇದೆ, ಏನು ಕ್ರಮ ಅಂತೇಳಿ. ಬಟ್ ಇಷ್ಟು ತನಕ ಬರೀ ಸಭೆಗಳು ಅದೇ ಆಗ್ತಾ ಇದೆ ಅಂತೇಳಿ ಜನರು ಹೇಳ್ತಾರೆ. ಯಾವುದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಮೇಲೆ ಏನು ದಾಳಿ ಮಾಡಿ ಅಮಾಯಕರನ್ನು ಕೊಂದಿದ್ದಾರೆ, ನೀವು ಹಿಂದೂ ಅಂತ ಕೇಳಿ ಕೊಂದಿದ್ದಾರೆ, ಅಂಥ ಒಂದು ಕೆಟ್ಟ ಪರಂಪರೆಯನ್ನು ಭಯೋತ್ಪಾದಕರು ಹುಟ್ಟುಹಾಕ್ತಿರೋ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತೇಳಿ ಸಾರ್ವತ್ರಿಕವಾಗಿ ಹೇಳಿ ಮಾಡೋದಿಲ್ಲ. ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಅಥವಾ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುವಂಥ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದರೆ ಎಲ್ಲವೂ ಕೂಡ ಗುಪ್ತವಾಗಿರುತ್ತೆ. ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅಂತ ಒಬ್ಬ ರಾಷ್ಟ್ರಭಕ್ತ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಇಡೀ ವಿಶ್ವ ಸ್ವಾಗತಿಸುತ್ತೆ. ಅದಕ್ಕೂ ಕೂಡ ಪ್ರಚಾರ ಬಯಸುವಂಥ ವಿದ್ಯಮಾನಗಳು ಮೋದಿಯವರ ಕಾಲಘಟ್ಟದಲ್ಲಿ ಇಲ್ಲ. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಹೇಳಿಕೆ ಕೊಟ್ಟಿದ್ದಾರೆ,
ನಮ್ಮ ಸೇನೆಯನ್ನ ನಮ್ಮ ದೇಶವನ್ನ ಅಲ್ಲಾಹುವೇ ಕಾಪಾಡಬೇಕು ಅಂತ. ಅಂದ್ರೆ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಭಾರತದ ಬಲಿಷ್ಠತೆ, ಭಾರತದ ನಾಯಕತ್ವ, ಭಾರತಕ್ಕಿರುವಂಥ ಇಚ್ಛಾಶಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅವರ ರೀತಿ ಹೇಳಿಕೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಸುಮಾರು 5,000 ಸೈನಿಕರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ತರದೊಂದು. ಅಲ್ಲ, ಯಾವುದೇ ಈ ಸಂದರ್ಭದಲ್ಲಿ ನಾವು ಯಾರಿಗೋ ಅಪಮಾನ ಮಾಡುವ ಹೇಳಿಕೆ ಕೊಡೋದಾಗಲಿ ಹೀಗಳೆಯೋದಾಗಲಿ ನಮ್ಗೆ ಅವಶ್ಯಕತೆಗಳಿಲ್ಲ. ಭಾರತವಂತೂ ಇವತ್ತು ಬಲಿಷ್ಠವಾಗಿದೆ, ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ, ದೇಶದ ಜನರ ರಕ್ಷಣೆಗೆ ಬದ್ಧವಾಗಿರ್ತದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಅನ್ನೋದು ಇದರ ಭಾವನೆ. ಸರಿ, ಮಂಗಳೂರಿದ್ದು ಗುಂಪು ಹತ್ಯೆ ಈಗ ಪಾಕಿಸ್ತಾನ ಘೋಷಣೆ ಮಾಡಿ, ಓಕೆ, ಪಾಕಿಸ್ತಾನ ಘೋಷಣೆ ಮಾಡಿದ ತಪ್ಪು ಅಂತ ಹೇಳಿ, ಅದಕ್ಕೆ ಒಂದು ಗುಂಪು ಯಾರದ್ದೇ ಹತ್ಯೆ, ಯಾರದ್ದೇ ಹಿಂಸೆ, ಯಾರೇ ಮಾಡಿದರೂ ಕೂಡ ಅಪರಾಧ, ಅದರಲ್ಲಿ ಏನು ವಾದ ಇಲ್ಲ. ಏನು ಕಾನೂನು ಕ್ರಮ ಆಗಬೇಕು ಅದಾಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ, ಭಾರತದ ನೆಲದಲ್ಲಿದ್ದುಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ಕೆಟ್ಟ ಪರಂಪರೆ ಸಂಪೂರ್ಣ ನಿಲ್ಲಬೇಕು, ಅವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಅದೇ ಒಂದು ಧರ್ಮದವರನ್ನು ನಾನು ಅದನ್ನೇ ಹೇಳಿದೆ ನಿಮ್ಮ ಹತ್ರ, ನಾನು ಅದನ್ನೇ ಹೇಳಿದೆ. ಯಾರ ಹತ್ಯೆಯನ್ನೂ ಕೂಡ ನಾಗರಿಕ ಸಮಾಜ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಹತ್ಯೆಗಳು ನಡೆದರೂ ಕೂಡ ಖಂಡನೀಯ. ಅದರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇರುವುದನ್ನು ಕೂಡ ನಾವು ಗಮನಿಸಬೇಕು. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ನಾವೆಲ್ಲರೂ ಒಟ್ಟಾಗಿ ಹತ್ಯೆಯನ್ನು, ಹಿಂಸೆಯನ್ನು ವಿರೋಧಿಸ್ತೇವೆ, ಖಂಡಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.